ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ಗಳು ನಿಮಗಾಗಿ. ಮಂಗುರುಳುಕಾಯಿಯ ಚಟ್ನಿಯನ್ನು ತಯಾರಿಸಿ ಸೇವಿಸುತ್ತಾ ಬಂದರೆ ಅಜೀರ್ಣವು ಮರೆಯಾಗುತ್ತದೆ ಮತ್ತು ಹಸಿವೆ ಹೆಚ್ಚಾಗುತ್ತದೆ. ಅಗಸೆ ಸೊಪ್ಪಿನಲ್ಲಿ ಸಿ ಜೀವಸತ್ವವಿರುತ್ತದೆ. ಕಾಂಚಿ ಸೊಪ್ಪು ಹೊಟ್ಟೆಯಲ್ಲಿನ ಹುಳುಗಳನ್ನು ಸಾಯಿಸುವ ಶಕ್ತಿಯನ್ನು ಹೊಂದಿದೆ. ಮಲಬದ್ಧತೆಯನ್ನು ನಿವಾರಿಸಿಕೊಳ್ಳಲು ಊಟವಾದ ನಂತರ ಕಡ್ಡಾಯವಾಗಿ ಸಾಕೆನಿಸುವಷ್ಟು ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ದೊಡ್ಡ ಕರಳು, ಸಣ್ಣ ಕರಳು ಮತ್ತು ಜೀರ್ಣಾಂಗಗಳು ಬಲಿಷ್ಠವಾಗುತ್ತದೆ, ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಸೀಸೆಯಲ್ಲಿ ಬಿಸಿ ನೀರನ್ನು ಹಾಕುವ ಮೊದಲು ಅದರಲ್ಲಿ ಸ್ವಲ್ಪ ಗ್ಲಿಸರಿನನ್ನು ಹಾಕುವುದರಿಂದ ಬಿಸಿ ನೀರು ಹೆಚ್ಚು ಹೊತ್ತು ಬಿಸಿಯಾಗಿಯೇ ಇರುತ್ತದೆ. ರಾತ್ರಿ ಮಲಗುವ ಮುನ್ನ ಒಂದು ಈರುಳ್ಳಿಯನ್ನು ಜಗಿದು ತಿಂದು 1 ಲೋಟ ಬಿಸಿ ನೀರನ್ನು ಕುಡಿದು ಮಲಗಿದರೆ ತೀವ್ರವಾದ ನೆಗಡಿ ವಾಸಿಯಾಗುತ್ತದೆ. ನಿಂಬೆಹಣ್ಣಿನ ರಸದೊಂದಿಗೆ ಬೆರೆಸಿಟ್ಟರೆ ತುಂಡರಿಸಿದ ಯಾವ ಹಣ್ಣಿನ ಬಣ್ಣವೂ ಬದಲಾಗುವುದಿಲ್ಲ. ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಜಗಿಯುತ್ತಿದ್ದರೆ ತೀವ್ರವಾದ ಹಲ್ಲು ನೋವು ಗುಣವಾಗುತ್ತದೆ. ರಾತ್ರಿಯ ಊಟದಲ್ಲಿ ಸೊಪ್ಪು, ಮೊಸರು ಮತ್ತು ಮಜ್ಜಿಗೆಯನ್ನು ಸೇರಿಸಿಕೊಳ್ಳಕೂಡದು. ಎಲೆಕೋಸು ಅಜೀರ್ಣ ಮತ್ತು ಮಲಬದ್ಧತೆಯನ್ನು ಹೋಗಲಾಡಿಸಿ ರಕ್ತವನ್ನು ಶುದ್ಧಿ ಮಾಡುತ್ತದೆ. ಬೆಂಡೆಕಾಯಿಯು ಕಣ್ಣುಗಳಿಗೆ ಮತ್ತು ಮೆದುಳಿಗೆ ಬಲಿಷ್ಠತೆಯನ್ನು ನೀಡುತ್ತದೆ ಹಾಗೂ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಟೊಮೆಟೊದಲ್ಲಿ ಸಿ ಜೀವಸತ್ವವಿದೆ. ಟೊಮೆಟೊವನ್ನು ಹೆಚ್ಚಾಗಿ ಸೇವಿಸುತ್ತಾ ಬಂದರೆ ಸ್ಕರ್ವಿ ರೋಗವಿರುವ ಮಕ್ಕಳು ರೋಗದಿಂದ ಮುಕ್ತರಾಗುತ್ತಾರೆ. ರಕ್ತ ಶುದ್ಧಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಕ್ಯಾರೆಟ್ ಅಸ್ತಮಾ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸುತ್ತದೆ. ರಕ್ತ ಸಂಬಂಧಿ ರೋಗಗಳನ್ನು ವಾಸಿ ಮಾಡುವುದರಲ್ಲಿ ಸೀಬೆಹಣ್ಣು ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಸಿ ಜೀವಸತ್ವವನ್ನು ಹೊಂದಿರುವ ನಿಂಬೆಹಣ್ಣಿನ ಸೇವನೆಯಿಂದ ದೇಹದ ಶೀತವು ದೂರವಾಗುತ್ತದೆ, ಶರೀರದಲ್ಲಿ ಶಾಖ ಉಂಟಾಗುತ್ತದೆ. ಮಧುಮೇಹ ರೋಗಿಗಳಿಗೆ ಗೋರಿಕಾಯಿಯ ಅಡಿಗೆ ಮಾಡಿ ಬಡಿಸುವುದರಿಂದ ರೋಗಕ್ಕೆ ಉತ್ತಮ ಔಷಧಿ ನೀಡಿದಂತಾಗುತ್ತದೆ. ಕರಿಬೇವಿನ ಸೊಪ್ಪಿನಿಂದ ಚಟ್ನಿಯನ್ನು ತಯಾರಿಸಿ ಸೇವಿಸಿದರೆ ಅಜೀರ್ಣ, ಪಿತ್ತವಾಂತಿ ಮತ್ತು ಬೇದಿಯ ತೊಂದರೆಗಳು ದೂರವಾಗುತ್ತದೆ. ಯಾವುದೇ ಅಂಟುರೋಗಗಳು ಬಾರದಿರಲು ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಚಂದ್ರಬಾಳೆ ಹಣ್ಣನ್ನು ಸೇವಿಸಬೇಕು. 3 ಅಥವಾ 4 ಬೆಳ್ಳುಳ್ಳಿ ಎಸಳುಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಪ್ರತಿದಿನವೂ ಮಲಗುವ ಮುನ್ನ ಸೇವಿಸುತ್ತಾ ಇದ್ದರೆ ಅಸ್ತಮಾ ರೋಗವು ಹತ್ತಿರ ಬರುವುದಿಲ್ಲ. ನರದೌರ್ಬಲ್ಯ ಇರುವವರು ಪ್ರತಿದಿನವೂ ಆಹಾರದಲ್ಲಿ ನುಗ್ಗೆಕಾಯಿಯನ್ನು ಸೇರಿಸಿಕೊಂಡರೆ ನರಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸತೊಡಗುತ್ತದೆ. ಸಾರು ಸಾಂಬಾರುಗಳಲ್ಲಿ ಸಿಗುವ ಕರಿಬೇವನ್ನು ಬಹುಪಾಲು ಮಂದಿ ತೆಗೆದು ತಟ್ಟೆಯಿಂದ ಹೊರಕ್ಕೆ ಬಿಸಾಡುತ್ತಾರೆ. ಆದರೆ ಅವುಗಳನ್ನು ಆಹಾರದೊಂದಿಗೆ ಸೇರಿಸಿ ಜಗಿದು ತಿಂದರೆ ವಾಯು ಮತ್ತು ಅಜೀರ್ಣ ಉಂಟಾಗುವುದಿಲ್ಲ. ಹಲ್ಲು ನೋವು ಬಂದಾಗ ಒಣಶುಂಠಿಯನ್ನು ಪುಡಿ ಮಾಡಿ ಅದಕ್ಕೆ ಪುಡಿ ಉಪ್ಪನ್ನು ಸೇರಿಸಿ ನೋವಿರುವ ಹಲ್ಲಿನಲ್ಲಿ ಹಾಕಿಕೊಂಡರೆ ಹಲ್ಲು ನೋವು ಗುಣವಾಗುತ್ತದೆ. ಅಗಸೆ ಸೊಪ್ಪನ್ನು ಹೆಚ್ಚಾಗಿ ಸೇವಿಸುವುದರಿಂದ ವಾಯುಬಾಧೆಗಳು ಉಂಟಾಗುತ್ತದೆ. ಆದ್ದರಿಂದ ಆಹಾರದಲ್ಲಿ ಮಿತವಾಗಿ ಸೇರಿಸಿಕೊಂಡು ಸೇವಿಸುವುದು ಆರೋಗ್ಯಕ್ಕೆ ಒಳಿತು. ಕೊತ್ತಂಬರಿ ಸೊಪ್ಪಿನ ನಿಯಮಿತ ಸೇವನೆಯಿಂದ ದೇಹದಲ್ಲಿ ಎ ಜೀವಸತ್ವದ ಕೊರತೆಯು ನೀಗಿ ತುರಿಕಜ್ಜಿ ಮುಂತಾದ ಚರ್ಮರೋಗಗಳು ಉಂಟಾಗುವುದು ತಪ್ಪುತ್ತದೆ. ತುಂಬೆ ಹೂಗಳಿಂದ ತೆಗೆದು ರಸದೊಂದಿಗೆ ಅಷ್ಟೇ ಪ್ರಮಾಣದ ಜೇನುತುಪ್ಪವನ್ನು ಸೇರಿಸಿ ಯಾವುದೇ ಕೀಟದ ಕಡಿತದಿಂದ ಉಂಟಾದ ಗಾಯಕ್ಕೆ ಹಚ್ಚಿದರೂ ಗಾಯ ವಾಸಿಯಾಗುತ್ತದೆ. ತೊಗರಿ ಎಲೆಗಳನ್ನು ಚೆನ್ನಾಗಿ ಹಿಸುಕಿ ರಸ ತೆಗೆಯದೆ ಉಂಡೆಯಂತೆ ಮಾಡಿ ರಾತ್ರಿ ಮಲಗುವ ಮುನ್ನ ನೋವಿರುವ ಹಲ್ಲಿನ ಸ್ಥಳದಲ್ಲಿ ಅದುಮಿಟ್ಟುಕೊಂಡು ಮಲಗಿ ಬೆಳಿಗ್ಗೆ ಎದ್ದ ಕೂಡಲೇ ಉಪ್ಪು ಕರಗಿಸಿದ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಿದರೆ ಹಲ್ಲು ನೋವು ಗುಣವಾಗುತ್ತದೆ.